ಉಪಮುಖ್ಯಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಬರ ಪರಿಸ್ಥಿತಿ ನಿರ್ವಹಣೆ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ವಿ. ಎಲ್ಲ ಎಂ ಪಿಗಳಿಗೆ ಕರೆದು ಅವ್ರದ ಸಹಕಾರ ಕೂಡ ಕೇಳಿದ್ವಿ. ಈಗಿನ 50% ಅಷ್ಟೇ ಏನು ಮಾನ್ಸೂನ್ ಮುಗ್ದಿರೋದು. ಇನ್ನು ನಾವು ಗ್ರೌಂಡ್ ಟ್ರೂತಿಂಗ್ ಮಾಡಬೇಕು, ಬರದ ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ನಾವು ಆಲಿಸಬೇಕು ಅಂದರೆ ಈ ಮಳೆಗಾಲ ಮುಗಿದ ಮೇಲೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದರಿಂದ ನಾವು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿರೋದೇನು, ಭವಿಷ್ಯದಲ್ಲಿ ಹಿಂಗಾಗುತ್ತೆ, ದಯವಿಟ್ಟು ನಮಗೆ ನೀವು ನಿಮ್ಮ ನಿಯಮಗಳನ್ನು ಸರಳವಾಗಿ ಮಾಡಿ ಅಂತ ನಾವು ಹೇಳಿದ್ದೀವಿ. ನೀವು ಸ್ಟ್ರೆಂಥನಿಂಗ್ ಬೇಕಾದರೆ ಮಾಡಿಕೊಡಿ, ಸರಳೀಕರಣ ಸಬಲೀಕರಣ ಎರಡೂ ಇರಲಿ, ಆದರೆ ಇದ್ರ ಬಗ್ಗೆ ಗಂಭೀರವಾಗಿ ತಾವು ಪರಿಗಣಿಸಬೇಕು ಅಂದ್ಬಿಟ್ಟು ನಾವು ಆಗಲೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ನಮ್ಮ ಎಂ ಪಿಸ್ ಇರ್ಬೋದು, ನಮ್ಮ ಕೇಂದ್ರ ಸರ್ಕಾರದಲ್ಲಿರ್ಬೋದು, ಮತ್ತು ಸಂಬಂಧಪಟ್ಟಂಥ ಕೇಂದ್ರ ಮಂತ್ರಿಗಳಿಗಿರ್ಬೋದು. ಅದರ ಜೊತೆಗೆ ಕಾವೇರಿ ನೀರು ಹಂಚಿಕೆ ಬಗ್ಗೆ ಕೂಡ ಈಗಾಗಲೇ ತಮಗೆಲ್ಲ ಮಾಹಿತಿ ಹೆಚ್ಚಾಗಿದೆ. ನಮ್ಮದು ನಿಲುವು ಕೂಡ ಸ್ಪಷ್ಟವಾಗಿದೆ. ಮೊದಲು ನಮ್ಮ ಜನರ ಬೇಡಿಕೆಯನ್ನು ಈಡೇರಿಸಿದ ಮೇಲೆ ಏನಾದರೂ ಎಕ್ಸೆಸ್ ಇದ್ದರೆ ಆ್ಯಸ್ ಪರ್ ಲಾ ನಾವೇನು ಕೊಡಬೇಕೋ ನಾವು ನೀಡ್ತೀವಿ. ಆದರೆ ಇದು ಪ್ರಕೃತಿಯ ನಿಯಮ, ಯಾರೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ನಿನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಧ್ಯಮದ ಮುಖಾಂತರ ಈ ಪರಿಸ್ಥಿತಿಯ ನಿರ್ವಹಣೆಗೆ ಎಲ್ಲರೂ ಸಹಕಾರ ಕೇಳಿದ್ದಾರೆ. ಮತ್ತು ವಿಶೇಷವಾಗಿ ಏನು ಆಗಸ್ಟ್ 13ನೇ ತಾರೀಕು ಬಂದನ್ನು ಕರೆದಿದ್ದಾರೆ, ಅದನ್ನು ಕೂಡ ಹಿಂಪಡಿಬೇಕು. ಅದರಿಂದ ಯಾರಿಗೂ ಕೂಡ ಪ್ರಯೋಜನ ಆಗೋದಿಲ್ಲ ಅಂತಲೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಆ ಮನವಿಗೆ ಸ್ಪಂದಿಸ್ತಾರಂತ ನಾನು ಭಾವಿಸ್ತಾ ಇದ್ದೇನೆ. ಸೊ ಇವತ್ತು ಪ್ರಧಾನಮಂತ್ರಿಯವರು ಬಂದಾಗ ಹಿಂದೆ ನಾವೇನು ಅವರಿಗೆ ಸಲ್ಲಿಸಿದ್ದೀವಿ ಅದನ್ನು ವೈಯಕ್ತಿಕವಾಗಿ ಪುನರುಚ್ಚರಿಸ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ವೈಯಕ್ತಿಕವಾಗಿ. ಯಾಕಂದರೆ ಅದು ಖಾಸಗಿ ಕಾರ್ಯಕ್ರಮ ಇರೋದರಿಂದ ಆ ವೇದಿಕೆಯಲ್ಲಿ ಬಹುಶಃ ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಐ ಆಮ್ 100% ಶ್ಯೂರ್ ದಟ್ ಮಾನ್ಯ ಮುಖ್ಯಮಂತ್ರಿಗಳು ವೈಯಕ್ತಿಕವಾಗಿ ಭೇಟಿಯಾದಾಗ ನಮ್ಮ ರಾಜ್ಯದ ಪರಿಸ್ಥಿತಿಯನ್ನು ಯಾವ ರೀತಿ ನಾವು ಮುಂಬರುವ ದಿನಗಳಲ್ಲಿ ಭಾಳ ಗಂಭೀರವಾದಂಥ ಸಮಸ್ಯೆ ಎದುರಿಸ್ತಾ ಇದ್ವಿ ಅದ್ರ ಬಗ್ಗೆ ಮನವಿ ಮಾಡ್ಕೊತೀವಿ.